ನಿಮ್ಮ ಸತ್ಯ ಯುನಿಲೆಟ್ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ನೀಟ್ ಅಕ್ರಮದ ವಿರುದ್ಧ ಹೋರಾಟದ ನಡುವೆ ಸಂಪುಟ ವಿಸ್ತರಣೆ ಮುಂದೂಡಿಕೆಯಾಗ್ತಾನೆ ಇತ್ತು. ಈಗ ಸಂಪುಟ ವಿಸ್ತರಣೆಯ ಸುಳಿವು ಸಿಗ್ತಾ ಇದೆ. ದೆಹಲಿಯತ್ತ ಸಚಿವಾಕಾಂಕ್ಷಿಗಳು ಪ್ರಯಾಣವನ್ನ ಬೆಳೆಸುತ್ತಿದ್ದಾರೆ. ಮಂತ್ರಿಗಿರಿಗಾಗಿ ಮತ್ತೆ ಇಂದು ದೆಹಲಿಗೆ ಶಾಸಕರು ಪ್ರಯಾಣವನ್ನ ಬೆಳೆಸುತ್ತಿದ್ದಾರೆ. ಇಂದು ಸಂಜೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ 3 ಜನ ದೆಹಲಿ ಟೂರ್ ಅನ್ನ ನಡೆಸಲಿದ್ದಾರೆ. ಡಿಕೆ ಸಿದ್ದು ಭೇಟಿಗೆ ಮುನ್ನವೇ ಶಾಸಕರ ಟೀಮ್ ಇಂದು ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದೆ. ಇಂದು ಬೆಳಗ್ಗೆಯೇ ದೆಹಲಿ ಕಡೆ ಹಲವು ಶಾಸಕರು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರುವಂತಹ ಪ್ರಯತ್ನವನ್ನ ಮಾಡಲಿದ್ದಾರೆ. ಅಕಸ್ಮಾತ್ ಗ್ರೀನ್ ಸಿಗ್ನಲ್ ಸಿಕ್ಕರೆ ಮುಂದಿನ ವಾರವೇ ಸಂಪುಟ ವಿಸ್ತರಣೆ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ಹೈಕಮಾಂಡ್ ಇಷ್ಟು ದಿನಗಳವರೆಗೆ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಸ್ವಲ್ಪ ಡಿಲೇ ಮಾಡ್ತಾ ಇತ್ತು. ನೀಟ್ ಅಕ್ರಮದ ವಿರುದ್ಧ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಕೇಂದ್ರ ನಾಯಕರು ಭಾಗಿಯಾಗಿದ್ದಂತಹ ಕಾರಣ ಈ ನಿರ್ಧಾರವನ್ನ ಸ್ವಲ್ಪ ಮುಂದೂಡಲಾಗ್ತಾ ಇತ್ತು. ಈಗ ಅಂತಿಮವಾಗಿ ಈ ಒಂದು ಅಕ್ರಮದ ವಿರುದ್ಧ ನಡೀತಾ ಇದ್ದಂತಹ ಹೋರಾಟಕ್ಕೆ ಜಯ ಸಿಕ್ಕಿದೆ. ಈಗಲಾದ್ರೂ ಇಲ್ಲಿ ಹೈಕಮಾಂಡ್ ನಾಯಕರು ಈ ನಿರ್ಧಾರವನ್ನ ತೆಗೆದುಕೊಳ್ತಾರಾ ಅಂತ ಹೇಳಿ ಸಚಿವಾಕಾಂಕ್ಷಿಗಳು ಕಾಯ್ತಾ ಇರುವಂತದ್ದು. ಹಾಗಾಗಿ ಇಂದು ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೆ ಬಿಕೆ ಹರಿಪ್ರಸಾದ್ ಎಲ್ಲರೂ ಕೂಡ ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ. ಇಂದು ಸಂಜೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸುತ್ತಿದ್ದಾರೆ. ಅಲ್ಲಿ ಹೋಗಿ ಕೇಂದ್ರ ನಾಯಕರ ಜೊತೆಗೆ ಕುಳಿತು ಈ ಒಂದು ಸಂಪುಟ ವಿಸ್ತರಣೆ ವಿಚಾರವಾಗಿ ಚರ್ಚೆಯನ್ನ ನಡೆಸಲಿದ್ದಾರೆ. ಅದಕ್ಕೂ ಮುನ್ನವೇ ಹಲವು ಸಚಿವಾಕಾಂಕ್ಷಿಗಳು ಅವರ ಟೀಮ್ ಏನಿದೆ ಅದು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇರುವಂತದ್ದು. ದೆಹಲಿಯಲ್ಲಿ ಹೋಗಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನ ಹೇರುವಂತಹ ಪ್ರಯತ್ನವನ್ನ ಮಾಡುವಂತದ್ದು. ಈಗಾಗಲೇ ಬಹುದಿನಗಳಿಂದ ಕಾಯ್ತಿದ್ದಾರೆ. ತಮಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಮನವಿ ಮಾಡ್ತಿದ್ದಾರೆ. ಆದ್ರೂ ಕೂಡ ಈ ಒಂದು ಕಾರ್ಯ ಮುಂದೆ ಹೋಗ್ತಾ ಇರುವಂತಹ ಕಾರಣ ಅಂತಿಮವಾಗಿ ತಮಗೆ ಸಚಿವ ಸ್ಥಾನ ಬೇಕೇ ಬೇಕು, ಸಂಪುಟ ವಿಸ್ತರಣೆ ಆಗಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಹಾಗಾಗಿ ದೆಹಲಿ ನಾಯಕರನ್ನ ಭೇಟಿಯಾಗ್ತಾರೋ ಅಥವಾ ಯಾವ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತಾರೆ ಅನ್ನುವಂತಹ ಕುತೂಹಲಗಳು ಕೂಡ ಇರುವಂತದ್ದು. ಅಕಸ್ಮಾತ್ ಏನಾದರೂ ಇಂದು ನಡೆಯುವಂತಹ ಚರ್ಚೆಯಲ್ಲಿ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಅವರ ಜೊತೆಗೆ ಹೈಕಮಾಂಡ್ ನಾಯಕರು ಚರ್ಚೆ ನಡೆಸಿ ಗ್ರೀನ್ ಸಿಗ್ನಲ್ ಕೊಟ್ರೆ ಮುಂದಿನ ವಾರವೇ ಸಂಪುಟ ವಿಸ್ತರಣೆ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಯಾವಾಗ ಇದು ಫೈನಲ್ ಆಗತ್ತೆ, ಸಚಿವಾಕಾಂಕ್ಷಿಗಳ ಆಸೆಯಂತೆ ಅವರಿಗೆ ಸಚಿವ ಸ್ಥಾನ ಯಾವಾಗ ಸಿಗತ್ತೆ ಅನ್ನುವಂಥ ಕುತೂಹಲಗಳಿರುವಂಥದ್ದು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಅಲಂಕರಿಸಿದ ತಕ್ಷಣವೇ ಈ ಒಂದು ಕಾರ್ಯ ನಡಿಬೇಕಾಗಿತ್ತು. ಆದರೂ ಕೂಡ ಇಷ್ಟು ದಿನಗಳವರೆಗೆ ಮುಂದೂಡಿಕೆ ಆಗಿರುವಂತಹ ಕಾರಣ ಸಚಿವಾಕಾಂಕ್ಷಿಗಳು ತುಂಬಾ ಕಾತರದಿಂದ ಕಾಯ್ತಿರುವಂಥದ್ದು. ತಮಗೆ ಸ್ಥಾನ ಬೇಕೇ ಬೇಕು ಅಂತ ಹೇಳಿ. ಹಾಗಾಗಿ ಇಂದು ಕೂಡ ಒತ್ತಡವನ್ನ ಹೇರುವಂತಹ ಪ್ರಯತ್ನವಾಗುತ್ತೆ. ಇಲ್ಲಿ ನಾಯಕರು, ರಾಜ್ಯ ನಾಯಕರು ಕೇಂದ್ರ ನಾಯಕರ ಜೊತೆ ಕುಳಿತು ಚರ್ಚೆಯನ್ನ ನಡೆಸ್ತಾರೆ. ಅದಾದ ಬಳಿಕ ಕೇಂದ್ರ ಹೈಕಮಾಂಡ್ ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ಸಚಿವರ ಶಾಸಕರ ಮುಂದಿನ ಭವಿಷ್ಯ ನಿರ್ಧಾರವಾಗುತ್ತೆ. ಹಾಗಾಗಿ ಸಚಿವಾಕಾಂಕ್ಷಿಗಳು ಇಂದು ಬೆಳಗ್ಗೆ ಅಂದ್ರೆ ಸಂಜೆ ರಾಜ್ಯ ನಾಯಕರು 3 ಜನ ಹೋಗುವ ಮುನ್ನವೇ ಇಲ್ಲಿ ಸಚಿವಾಕಾಂಕ್ಷಿಗಳು ಬೆಳಗ್ಗೆಯೇ ಹೈಕಮಾಂಡ್ ಭೇಟಿಗೆ ದೆಹಲಿ ಟೂರ್ ಅನ್ನ ನಡೆಸ್ತಾ ಇರುವಂತದ್ದು. ಅಲ್ಲಿ ಹೋಗಿ ಭೇಟಿಯಾಗುವ ಪ್ರಯತ್ನವನ್ನ ಮಾಡ್ತಾರಾ, ಯಾವ ರೀತಿಯಾಗಿ ಮನವೊಲೈಸುವಂತಹ ಪ್ರಯತ್ನವನ್ನ ಸಚಿವಾಕಾಂಕ್ಷಿಗಳು ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ.